ಮಾತನಾಡಲು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ರಿ, ತಮಗೆ ಧನ್ಯವಾದಗಳು. ಉಮೇಶ್ ಯಾದವ್ ಮತ್ತು ಕೃಷ್ಣ ನಾಯ್ಕ ಕೊಡ್ತೇನೆ, ನಿಮ್ಗೆ 4 ದಿನ ಕೊಡ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಕರ್ನಾಟಕ ಅಂದ್ರೆ ಅಣ್ಣ ಬಸವಣ್ಣನ ನಾಡು. ಮುಂದಕ್ಕೆ ಹೋಗ್ಲಿ. ಈ ಭಾಗದಲ್ಲಿ 12ನೇ ಶತಮಾನದಲ್ಲಿ ಈ ದೇಶಕ್ಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿರುವಂತಹ ನಾಡಿನಲ್ಲಿ ಹುಟ್ಟಿದ ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರುವಂತ ಬಸವಣ್ಣ ನಾಡಿನಲ್ಲಿ ನಾವೆಲ್ಲರಿದ್ದೀವಿ. ಹಾಗಾಗಿ ಇವತ್ತೇನು ಹಿಂದೆ ಅಣ್ಣ ಬಸವಣ್ಣನವರು ಆವತ್ತಿನ 12ನೇ ಶತಮಾನದಲ್ಲಿ ಏನು ಸಮಾನತೆ, ಮಹಿಳೆಯರಿಗೆ ಸಮಾನತೆ ಆಗಿರ್ಬೋದು, ಜಾತಿ ವ್ಯವಸ್ಥೆಗಳ ಬಗ್ಗೆ ಆಗಿರ್ಬೋದು, ಎಲ್ಲವನ್ನ ಆವತ್ತಿನ ದಿನಗಳಲ್ಲಿ ಅನುಭವ ಮಂಟಪದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ನಡೆಸಿಕೊಟ್ಟಿರುವಂತದ್ದು ನಮ್ಮೆಲ್ಲರಿಗೂ ಕೂಡ ನಿದರ್ಶನ ಮತ್ತು ಉದಾಹರಣೆಗಳಿಗೆ. ಅದನ್ನ ಚಾಚು ತಪ್ಪದೆ ಈ ದೇಶದಲ್ಲಿ ಅಣ್ಣ ಬಸವಣ್ಣನವರು ಹಾಕಿಕೊಟ್ಟಿರುವಂತದ್ದು ಯಾರಾದರೆ ಅದನ್ನ ಚಾಚು ತಪ್ಪದೆ ನಡೆದಿರುವಂತ ದೇಶದಲ್ಲಿ ಯಾರಾದರೂ ಇದ್ರೆ ಅದು ಸಿದ್ದರಾಮಣ್ಣನಂತದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದ್ರೆ 5 ಗ್ಯಾರಂಟಿಗಳನ್ನ ತರೋದು ಜೊತೆಗೆ 5 ಗ್ಯಾರಂಟಿಗಳನ್ನ ಇವತ್ತೇನು ನಮ್ಮ ಮಹಿಳೆಯರಿಗೆ ಸಮಾನವಾದಂತ ಹಕ್ಕುಗಳನ್ನು ಸಿಗೋದಕ್ಕೆ ಮತ್ತು ಕೆಳವರ್ಗದ ಬಡತನದಿಂದ ವಂಚಿತ ಆದಂತಹ ವರ್ಗದ ಎಲ್ಲ ಜನರಿಗೆ ಕೂಡ ಇವತ್ತು 5 ಯೋಜನೆಗಳನ್ನ ಸಮರ್ಪಕವಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಡೆಸಿಕೊಟ್ಟು ಆವತ್ತಿನ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣರು ಯಾವ ರೀತಿ ಇದ್ರು ಆ ರೀತಿಯಾಗಿ ಇವತ್ತು ಮಾಡಿರುವಂತ ಮುಂದೆ ನಾಯಕರುಗಳ ಬಗ್ಗೆ ಹೇಳೋದಕ್ಕೆ ಇವತ್ತು ನಮ್ಮ ಸಮಯ ಬೇರೆ ಕೊಡ್ತಾರೆ. ಈಗ ಉತ್ತರ ಚರ್ಚೆ ಮಾಡಿ. ಹಾಗಾಗಿ ಉತ್ತರ ಕರ್ನಾಟಕದಲ್ಲಿ ಏನಿವತ್ತು ವಿಕೆಪಿ ನಮಗೇನು ನಾರಾಯಣಪುರ ಮತ್ತು ಹಾಲುಮಟ್ಟಿ, ಇವತ್ತು ಕೃಷ್ಣಾ ನದಿಗೆ ಏನು ನಮಗೆ ಡ್ಯಾಮ್ ಅನ್ನ ನಿರ್ಮಾಣ ಆಗಿದೆ. ನಾರಾಯಣಪುರದಲ್ಲಿ ಸ್ಟೇಜ್ 2 ಅಂತೇಳಿ ಬಲದಂಡೆ ಕೆನಾಲ್, ಅಲ್ಲಿ ಈಗಾಗಲೇ 0 ಇಂದ 95ನೇ ಮೈಲಿವರೆಗೆ ಈಗಾಗಲೇ ಸ್ಟೇಜ್ 1 ಅಲ್ಲಿ ನಿರ್ಮಾಣ ಆಗಿ ಆ ಭಾಗದ ರೈತರಿಗೆ ನೀರನ್ನ ಒದಗಿಸ್ತಾ ಇದ್ದೀವಿ. ಅದಾದ ನಂತರ 2ನೇ ಸ್ಟೇಜ್ನಲ್ಲಿ 195ರಿಂದ 168ನೇ ಮೈಲಿವರೆಗೆ ಈಗಾಗಲೇ ಎಲ್ಲ ನೆಟ್ವರ್ಕ್ಗಳನ್ನ, ಕಾಲುವೆಗಳನ್ನ ನಿರ್ಮಾಣ ಮಾಡುವಂತದ್ದಾಗಿದೆ. ರೈತರ ಭೂಮಿಗಳನ್ನ ವಶಪಡಿಸಿಕೊಂಡದಾಗಿದೆ. ಹಾಗಾಗಿ ಇವತ್ತಿಗೂ ಕೂಡ ಅವರಿಗೆ ನೀರನ್ನ ಕೊಡುವಂತದಕ್ಕೆ ನಮ್ಗೆ ಆಗ್ತಾ ಇಲ್ಲ. ಯಾಕಂದ್ರೆ ಏನು ಇವತ್ತು ಅಂತಾರಾಜ್ಯಗಳ ಟ್ರಿಬ್ಯುನಲ್ ಅಲ್ಲಿ ಇವತ್ತೀಗಾಗಲೇ ಆರ್ಗ್ಯುಮೆಂಟ್ ಎಲ್ಲವನ್ನ ಮುಗಿದು ಬರೀ ಜಡ್ಜ್ಮೆಂಟಿನಲ್ಲಿ ತೀರ್ಮಾನವನ್ನ ಕೊಡುವಂತದಕ್ಕಿದೆ. ಆಲಮಟ್ಟಿ ಡ್ಯಾಮ್ಗಳನ್ನ ಏನ್ ಗೇಟ್ಗಳನ್ನ ಎತ್ತರಿಸಿ ಏನ್ ಮುಳುಗಡೆ ಆದಂತ ಪ್ರದೇಶಕ್ಕೆ ಅವರಿಗೆ ಪರಿಹಾರಗಳನ್ನು ಒದಗಿಸಿ ಆ ಗೇಟ್ಗಳ ಅಳವಡಿಸೋದಕ್ಕೆ ಒಂದು ತೀರ್ಪನ್ನ ಕಾಯ್ದಿರಿಸಿದೆ. ಹಾಗಾಗಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವರು, ಉಪಮುಖ್ಯಮಂತ್ರಿಗಳು ಮತ್ತು ಅಪೋಸಿಷನ್ ಎಲ್ಲ ಲೀಡರ್ಗಳನ್ನ ನಿಯೋಗವನ್ನ ಕೇಂದ್ರ ಸರ್ಕಾರಕ್ಕೆ ಒಂದು ತೆಗೆದುಕೊಂಡು ಹೋಗಿ ಇವತ್ತು ಅಂತಾರಾಷ್ಟ್ರೀಯ ಯೋಜನೆಯನ್ನ ಇವತ್ತು ಕೃಷ್ಣ ವಿಕೆಪಿಯನ್ನ ಅದನ್ನ ಜಾರಿಗೊಳಿಸಿದ್ರೆ ಅದನ್ನ ಪರಿಹಾರ ಆಗ್ತದೆ ಅಂತ ನನ್ನ ಭಾವನೆ. ಯಾಕಂದ್ರೆ ನಾನು ಕೂಡ ಸುಮಾರು 6.5 ವರ್ಷಗಳಿಂದ ಇವತ್ತು ಸತತವಾಗಿ ಈ ಯೋಜನೆಗಳ ಬಗ್ಗೆ ಮಾತಾಡ್ತಿರ್ತೀವಿ. ಯಾಕಂದ್ರೆ ಸುಮಾರು ಅದು ಪರಿಹಾರದ ರೂಪದ ಹಣವನ್ನ ಬೆಳಕಾಂತ ಹೋಗ್ತಾ ಇದೆ. 20,000 ಕೋಟಿ, 30,000 ಕೋಟಿ, 40,000 ಕೋಟಿಗಳನ್ನ ಬರೇ ಮುಳುಗಡೆ ಪ್ರದೇಶಕ್ಕೆ ಬೆಳೆಯುವಂತದ್ದಿದೆ. ಹಾಗಾಗಿ ಆ ಪರಿಹಾರವನ್ನು ರೂಪಿಸಬೇಕಾದ್ರೆ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಸಹಮತದಿಂದ ಮಾತ್ರ ಸಾಧ್ಯ ಆಗೋದಕ್ಕೆ ಸಾಧ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗಾಗಿ ಸನ್ಮಾನ್ಯ ಸಭಾಧ್ಯಕ್ಷರೇ, ಯಾಕಂದ್ರೆ ನೆಟ್ವರ್ಕ್ಗಳನ್ನ ಕಾಲುವೆಗಳಾಗಿ ಸುಮಾರು ವರ್ಷಗಳು ಸಾವಿರಾರು ಕೋಟಿ ರೂಪಾಯಿಗಳಾಯ್ತು, ಈಗೆಲ್ಲ ಖರ್ಚಾಗಿದೆ. ಅದು ನಾವು ನೀರೇನಾದ್ರೂ ಹರಿಸದೆ ಹೋದ್ರೆ, ನೀರನ್ನ ಬಿಡದೆ ಹೋದ್ರೆ ಆ ನೆಟ್ವರ್ಕ್ ಆದಂತ ಕೆನಾಲ್ಗಳು ಎಲ್ಲ ಹಾಳಾಗಿ ಹೋಗ್ತಾವೆ. ಮತ್ತು ರೈತರು ಕೂಡ ಭೂಮಿಗಳನ್ನ ಕಳ್ಕೊಂಡಿದ್ದಾರೆ, ಅವ್ರಿಗೆ ಪರಿಹಾರಗಳನ್ನ ಬರಬೇಕಾಗಿದೆ. ಬಹಳಷ್ಟು ಜನರಿಗೆ ಆ ಪರಿಹಾರಗಳನ್ನ ಕೂಡ ಬಂದಿಲ್ಲ. ಆ ರೈತರು ಒಂದು ಕಡೆ ನಮಗೆ ಕಾಲುವೆ ಬರ್ತದ, ನೀರು ಬರ್ತದ ಅಂತೇಳಿ ಇವತ್ತು ಕಾಯ್ತಾ ಇದ್ದಾರೆ. ಪಾಪ ಆ ಕಡೆ ನೀರಿಲ್ಲ ಮತ್ತು ಪರಿಹಾರಗಳನ್ನ ಬರ್ತಾ ಇಲ್ಲ. ಹಾಗಾಗಿ ಅವರಿಗೆ ರೈತರ ಕಳ್ಕೊಂಡಂತ ಭೂಮಿಗಳಿಗೆ ಪರಿಹಾರ ಒದಗಿಸೋದ್ರ ಜೊತೆಗೆ ಇವತ್ತು ಆದಷ್ಟು ತೀರ್ಪನ್ನ ಅದನ್ನ ಪ್ರಕಟಿಸೋದಕ್ಕೆ ಪ್ರಯತ್ನಗಳನ್ನ ಮಾಡ್ಬೇಕಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀವಿ. ಅದೇ ರೀತಿಯಾಗಿ ಏನು ನಮ್ಮ ಭಾಗದಲ್ಲಿ
ಇವತ್ತು ಹಟ್ಟಿ ಗೋಲ್ಡ್ ಮೈನ್ಸ್ ಇವತ್ತೇನು ಭಾರತ ದೇಶದಲ್ಲಿ ಒಂದೇ ಒಂದು ಗೋಲ್ಡ್ ಕಂಪನಿಯನ್ನ ಇವತ್ತು ಹಟ್ಟಿ ಗೋಲ್ಡ್ ಮೈನ್ಸ್ ನಮ್ಮದಲ್ಲಿದೆ. ಅದು ಈಗಾಗಲೇ ಏನು ಮತ್ತೆ 5 ಬ್ಲಾಕ್ಗಳನ್ನ ಗುರುತಿಸಿದೆ. ಮತ್ತೆ 5 ಬ್ಲಾಕ್ಗಳಲ್ಲಿ ಇವತ್ತು ಬಂಗಾರದ ಉತ್ಪಾದನೆ ಆಗ್ತದೆ ಅಂತೇಳಿ ಇವತ್ತು ಗುರುತಿಸಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಅದನ್ನ ಖಾಸಗೀಕರಣ ಮಾಡ್ತಾರಂತೇಳಿ ಒಂದು ಎಲ್ಲ ಕಡೆ ರೈತರಲ್ಲಿ ಮತ್ತು ಆ ಭಾಗದಲ್ಲಿರುವಂತಹ ಜನರಿಗೆ ಬಹಳ ಸ್ವಲ್ಪ ಆತಂಕದಲ್ಲಿದ್ದಾರೆ. ಹಾಗಾಗಿ ಅದು ಯಾವುದೇ ಕಾರಣಕ್ಕೆ, ಯಾಕಂದ್ರೆ ಬಂಗಾರ ಈ ದೇಶದಲ್ಲಿ ಉತ್ಪಾದನೆ ಆಗುವಂಥದ್ದು ಇಡೀ ದೇಶದಲ್ಲಿ ನಮ್ಮ ಭಾಗದ ರಾಯಚೂರು ಜಿಲ್ಲೆಯಲ್ಲಿ ಹಟ್ಟಿ ಗೋಲ್ಡ್ ಮೈನ್ಸ್ ನಲ್ಲಿ ಮಾತ್ರ ಇದೆ. ಅಲ್ಲಿ ಈಗೇನು ಸರ್ಕಾರದ ಅಡಿಯಲ್ಲಿ ಯಾವ ರೀತಿ ಇದೆ ಅದೇ ರೀತಿಯಾಗಿ 5 ಏನು ಗುರುತಿಸಿದಂತ ಏನು ಯೋಜನೆಗಳಿದೆ ಅವೆಲ್ಲವನ್ನ ಸರ್ಕಾರ ಒಳಪಡಿಸಿ ಆ ಭಾಗದಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದ್ರ ಜೊತೆಗೆ ಸರ್ಕಾರ ನಿರ್ವಹಣೆ ಮಾಡಬೇಕು. ಆ ದಿಟ್ಟಿನಲ್ಲಿ ಕೇಂದ್ರಕ್ಕೆ ಕೂಡ ರಾಜ್ಯ ಸರ್ಕಾರದಿಂದ ಒಂದು ಶಿಫಾರಸುಗಳನ್ನ ಮಾಡುವಂಥದ್ದು ಮಾಡಬೇಕಂತ ಕೂಡ ನಾನು ಈ ಸಂದರ್ಭದಲ್ಲಿ ಇರ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇದರ ಜೊತೆಗೆ ಏನು ರಾಯಚೂರು ಜಿಲ್ಲೆ ಕೂಡ ಇವತ್ತು ಭತ್ತದ ನಾಡು ಮತ್ತು ಹತ್ತಿ ಅಂದ್ರೆ ಕಾಟನ್ ಹೆಚ್ಚಾಗಿ ನಾವು ಬೆಳೀತಾ ಇದೀವಿ. ಆ ಭಾಗದಲ್ಲಿ ಕಾಟನ್ ಅನ್ನ ಹೆಚ್ಚಾಗಿ ಬೆಳೀತಾ ಇದೀವಿ. ಅಲ್ಲಿ ಈಗಾಗಲೇ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಗುಲ್ಬರ್ಗಕ್ಕೆ ಒಂದು ಏನು ನಮ್ಮ ಟೆಕ್ಸ್ಟೈಲ್ ಪಾರ್ಕ್ ಅಂತ ಹೇಳಿ ಈಗಾಗಲೇ ಆಗಿದೆ. ಹಾಗಾಗಿ ಅದರ ಜೊತೆಗೆ ರಾಯಚೂರು ಕೂಡ ನಾವು ಕಳಿಸಿಕೊಟ್ಟಿದೀವಿ, ಅದು ಕೂಡ ಆಗಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರದಿಂದ ಮತ್ತೊಂದು ಸಾರಿ ನಮ್ಮ ಸರ್ಕಾರದಿಂದ ಒಂದು ಶಿಫಾರಸುಗಳನ್ನ ಮಾಡಿ ಇವತ್ತು ಹೆಚ್ಚಾಗಿ ಕಾಟನ್ ಅನ್ನು ಬೆಳೆಯುವಂತ ರಾಯಚೂರು ಜಿಲ್ಲೆಯಲ್ಲಿ ಮತ್ತು ಪ್ರೆಸ್ಸಿಂಗ್ ಮಿಲ್ಗಳು ಸುಮಾರು ಒಂದು 100-120 ಕರ್ಸಿಂಗ್ ಇವತ್ತು ಮಿಲ್ಗಳಿದೆ. ಹಾಗಾಗಿ ಆ ಭಾಗದಲ್ಲಿ ಒಂದು ಟೆಕ್ಸ್ಟೈಲ್ ಪಾರ್ಕ್ ಅನ್ನ ನಿರ್ಮಾಣ ಮಾಡಿದ್ರೆ ಉದ್ಯೋಗಗಳ ಸೃಷ್ಟಿ ಆಗ್ತದೆ ಮತ್ತು ರೈತರಿಗೆ ಕಾಟನ್ ಬೆಳೆಯುವಂತವರಿಗೆ ಉತ್ತೇಜನ ಆಗ್ತದೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗಾಗಿ ಸನ್ಮಾನ್ಯ ಸಭಾಧ್ಯಕ್ಷರೇ, ಅದರ ಜೊತೆಗೆ ಏಮ್ಸ್ ಇವತ್ತು ನಾವು ಹೋರಾಟವನ್ನ ಸುಮಾರು 1000 ದಿನಗಳಾಯ್ತು. ರಾಯಚೂರು ಜಿಲ್ಲೆಯಲ್ಲಿ 1000 ದಿನಗಳಿಂದ ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರದಿಂದ ಇವತ್ತು ನಾವು ರಾಯಚೂರು ಜಿಲ್ಲೆ ಅಂತೇಳಿ ಘೋಷಣೆ ಮಾಡಿ ಕಳಿಸಿದೀವಿ, ಆದ್ರೆ ಇಲ್ಲಿವರೆಗೆ ಅದು ಆಗ್ತಾ ಇಲ್ಲ. ಮತ್ತೊಂದು ಸಾರಿ ನಿಯೋಗವನ್ನ ನಮ್ಮ ಸರ್ಕಾರ ಪಕ್ಷಾತೀತವಾಗಿ ಎಲ್ಲಾ ಲೀಡರ್ಗಳನ್ನ ಕರೆದುಕೊಂಡು ಹೋಗಿ ಅದನ್ನ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡುವಂತ ಕೆಲಸವನ್ನ ಮಾಡಿದ್ರೆ, ಯಾಕಂದ್ರೆ ನಿರಂತರ ಹೋರಾಟವನ್ನ ಮಾಡ್ತಾ ಇದ್ದಾರೆ, ಅವ್ರನ್ನ ಹೋರಾಟ ಮುಕ್ತಗೊಳಿಸಬೇಕು ಮತ್ತು ಏಮ್ಸ್ ಅನ್ನ ಅಲ್ಲಿ ಸ್ಥಾಪನೆ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಬೇಕಂತ ಕೂಡ ಸಂದರ್ಭದಲ್ಲಿ ಹೇಳಿ. ಮೊನ್ನೆ ಸಭಾಧ್ಯಕ್ಷರೇ, ಕಲ್ಯಾಣ ಕರ್ನಾಟಕ ಇವತ್ತೇನು ನಮಗೆ 371J ಅಡಿಯಲ್ಲಿ ಬಂದ ಮೇಲೆ ಇವತ್ತೇನು ನಮಗೆ ಆ ಭಾಗದಲ್ಲಿ ಎಜುಕೇಶನ್, ಎಂಪ್ಲಾಯ್ಮೆಂಟ್, ಡೆವಲಪ್ಮೆಂಟ್ ಈ 3 ಅಂಶಗಳನ್ನ ಇಟ್ಟು ಇವತ್ತು ಆರ್ಟಿಕಲ್ 371 ಅನ್ನ ತಿದ್ದುಪಡಿ ಆಗಿದೆ. ಇವತ್ತು ದೇಶದಲ್ಲಿ ಉದಾಹರಣೆಗೆ ಬಹಳಷ್ಟು ಕಡೆ ಆರ್ಟಿಕಲ್ಗಳನ್ನ ತಿದ್ದುಪಡಿ ಆಗಿದೆ, ಆದ್ರೆ ಇಷ್ಟು 3 ಅಂಶಗಳನ್ನ ಎಲ್ಲಿ ಕೊಟ್ಟಿಲ್ಲ. ಯಾವುದಾದ್ರೂ ಕೊಟ್ಟರೆ ಡೆವಲಪ್ಮೆಂಟ್ ಕೊಟ್ಟಿದ್ದಾರೆ, ಇಲ್ಲ ಅಭಿವೃದ್ಧಿ ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಭಾಗದಲ್ಲಿ ಎಜುಕೇಶನ್, ಎಂಪ್ಲಾಯ್ಮೆಂಟ್, ಡೆವಲಪ್ಮೆಂಟ್, ಮುಂಬಡ್ತಿ ಈ ರೀತಿಯಾಗಿ ಕೊಟ್ಟಂತ ಮಹಾನ್ ನಾಯಕರಾದಂತ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ಮತ್ತು ಧರ್ಮಸಿಂಗ್ ಸಾಹೇಬ್ರನ್ನ ಕೂಡ ನಾವು ನೆನೆಸಬೇಕಾಗ್ತದೆ. ಯಾಕಂದ್ರೆ ಅಂತ ನಾಯಕರುಗಳು ಈ ಭಾಗದಲ್ಲಿ ಕೊಟ್ಟ ಮೇಲೆ ಇವತ್ತು ನಮಗೆ 5,000 ಕೋಟಿ ರೂಪಾಯಿಗಳನ್ನ ಆ ಭಾಗಕ್ಕೆ ಡೆವಲಪ್ಮೆಂಟ್ಗೆ ಅನುದಾನವನ್ನ ಬಂದಿದೆ. ಮತ್ತು ಅವರ ಜೊತೆಗೆ ಬಹಳಷ್ಟು ಉದ್ಯೋಗಗಳನ್ನ ಇವತ್ತಲ್ಲಿ ಏನು ಪಕ್ಷಾತೀತವಾಗಿ, ಮಾನ್ಯ ಅಧ್ಯಕ್ಷರೇ, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರ ಮಕ್ಕಳು ಕೂಡ ಇವತ್ತು MBBS ಡಾಕ್ಟರ್ಗಳಾಗಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರ, ಎಷ್ಟೋ ಜನ ತಹಸೀಲ್ದಾರ್ಗಳಾಗಿದ್ದಾರ ಮತ್ತು ಡೆವಲಪ್ಮೆಂಟ್ಗೆ ಇವತ್ತು ಅನುದಾನವನ್ನ ಬಂದಿದೆ. ಇವತ್ತು ಸರ್ಕಾರ ಕೂಡ ನಮಗೆ 5,000 ಕೋಟಿ ಕೊಟ್ಟಿದೆ. ಅದರ ಜೊತೆಗೆ ಕೇಂದ್ರ ಸರ್ಕಾರದಿಂದ ಕೂಡ ಅದಕ್ಕೆ 5,000 ಕೋಟಿ ರೂಪಾಯಿಗಳನ್ನು ಅವರು ಕೂಡ ಕೊಟ್ರೆ ಕಲ್ಯಾಣ ಕರ್ನಾಟಕ ಭಾಗ ಕಲ್ಯಾಣ ಆಗೋದ್ರಾಗ ಯಾವುದೇ ಸಮಸ್ಯೆ ಇಲ್ಲ. ಹಾಗಾಗಿ ಮಾನ್ಯ ನಮ್ಮ ಶಾಸಕರುಗಳು ಮಾತಾಡುವಂತ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಕೇಂದ್ರ ಸರ್ಕಾರದ 5,000 ಕೋಟಿ ಕೂಡ ಕೊಟ್ಟರೆ ಉತ್ತಮ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಇವತ್ತು ಸನ್ಮಾನ್ಯ ಸಭಾಧ್ಯಕ್ಷರೇ, ಯಾಕಂದ್ರೆ ಗದ್ದಲ ಆಯ್ತು, ಇವತ್ತು ಆಯ್ತು ಮುಗಿಸಿ ಉತ್ತರ ಕರ್ನಾಟಕ. Thanks for watching, read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.